ನೀವು ಗಟ್ಟಿ ಮಾಡಿಲ್ಲ ಅಂದ್ರೆ ರಾಡಿನ ಮ್ಯಾಗ ನಿಂದಿರ್ತದೆ ಸಿಸಿ. ಇದು ಸಿಸಿ ನಿಂದ್ರಲ್ಲ. ಯಾಕಂದ್ರೆ ಹಗಲೆಲ್ಲ ಮಾಡೋ ಕೆಲಸ ಅಲ್ಲ ಇದು. ಇದ್ದಾಗ ನಾವು ಮಾಡಿಸ್ಕೊಂಡಿಲ್ಲ ಅಂದಾಗ ನಾವು ಮತ್ತೆ ಆದ್ಮ್ಯಾಗ ಇವಾಗ ಕಾಲೇ ಒಂದು ನಾಳೆ ಹಿಂದಿ ನೋಡಿ ಏನಾಗಬೇಕಂದ್ರೆ ಅಡ್ಯಾಕೆ ನೀವು ಹಾಕಿ ಗ್ರಾವಲು ನೆಲಕ್ಕೆ ಗ್ರಾವಲು ಗಟ್ಟಿಗಿದ್ರೆ ಮಾತ್ರ ಇದು ಇಲ್ಲಿ ಏನಾಗುತ್ತೆ ಅಂದ್ರೆ ಇದು 2022ರಲ್ಲಿ ಅಪ್ರೂವಲ್ ಆದಂಥ ಕೆಲಸ. 23ರಲ್ಲಿ ಭೂಮಿ ಪೂಜೆ ಮಾಡಿದ್ವಿ. ಅವತ್ತು ನಾವು ಶಾಸಕರ ಸಂದರ್ಭದಲ್ಲಿ ಅಂದರೆ ಇದ್ದಂಥ ಸಂದರ್ಭದಲ್ಲಿ ಇದು ಹಕೋಟೊಟ್ಟು ದುಡ್ಡು. ಆ ದುಡ್ಡು ತಂದು ನಾವು ಒಂದು ಪಿಕಪ್ ಡ್ಯಾಮ್ ಚಿಕ್ಕ ಡ್ಯಾಮ್ ಕಟ್ಟಿದ್ವಿ ಆ ಕಾಲೇವಕ. ನಮ್ಮ ರೈತರು ಮುಖಂಡರು ಎಲ್ಲರೂ ಕಲಿತು ಇಲ್ಲ ಇದು ಕಾಲೇವು ಬರೀ ತಪ್ಪಲ ಬೆಳಿತಿದ್ವಿ, ಪ್ರತಿ ವರ್ಷ ರಿಪೇರ್ ಮಾಡ್ಬೇಕಂದ್ರೆ ಆಗಲ್ಲ ಅಂತ ನಮ್ಮೆಲ್ಲ ಮುಖಂಡರು ಹೇಳಿದಾಗ 6,80,00,000 ಟೋಟಲ್ 3 ಪ್ಯಾಕೇಜ್ ಅನವಾಳ ಜಂಗಮರ ಕೊಲ್ಲಗುಡಿ ಹೆಬ್ಬಾಳ ಕೆಲಸ. ಇಲ್ಲಿ 3,50,00,000 ಕೆಲಸ. ಇವತ್ತು ಏನಾಗೈತೆ ಅಂದರೆ ಮಣ್ಣನ್ನು ನಾವು ಹೊತ್ತು ಆ ರಾಡ್ ಇಟ್ಟಿಲ್ಲ, ಮಣ್ಣನ್ನ ಗಟ್ಟಿಲ್ಲ ಹೊಡೆದು ಮಿಷಿನ್ ಹೊಡಿತಾರೋ ಅವ್ರು ಮಿಷಿನ್ ಹೊಡಿತಾರೆ. ಈ ಮಣ್ಣು ಲೂಸ್ ಆದರೆ ಶಿಶಿ ಏನಾಗತ್ತಲ್ಲ ಎರಡು ಕಡೆ ಹಿಂಗೆ ಬಡ ಬಿರ್ಕ್ಬಿಟ್ಟ ಆ ಕಡೆ ಕಟ್ಟಿ ಈ ಕಡೆ ಕಟ್ಟಾದಾಗ ಹಚ್ಚು ಕಿತ್ತಿ ನೀನು ಏನಂತಲ್ಲ ಹೆಂಚಿನ ಹಚ್ಚು ಕಿತ್ತ ಹಾಕಿ ಕಿತ್ತಾಕಕ್ಕೆ ಅವಕಾಶ ಇರ್ತಾಯಿತ್ತು. ಇದು ಅನುದಾನ ಬಂದೈತು. ಇವತ್ತು ಅನುದಾನ ಬಂದ ಅಧಿಕಾರಿಗಳು ನಾನು ಭಾಳಷ್ಟು ವಿನಂತಿ ಮಾತಾಡ್ತೀನಿ. ಯಾಕಂದರೆ ಇದು ರೈತರ ಕೆಲಸ, ಯಾವ ಫ್ಯಾಕ್ಟ್ರಿ ಕೆಲಸ ಅಲ್ಲ, ಯಾವುದೇ ಕೆಲಸ ಅಲ್ಲ. ಈ ಕೆಲಸ ಸರಿಯಾದ ರೀತಿ ಎಷ್ಟು ಇಂಚು ಕಂಕ್ರೀಟ್ ಹಾಕಬೇಕು, ಎಷ್ಟು ಇಂಚು ಗ್ರಾವಲ್ ಹಾಕ್ಬೇಕಂತ ಎಸ್ಟಿಮೇಟ್ನಲ್ಲಿ ಕ್ಲೀನ್ ಐತಿ. ಎಸ್ಟಿಮೇಟ್ ಪ್ರಕಾರ ಕೆಲಸ ಮಾಡ್ರಿ. ನೀವು ಕಂಟ್ರಾಕ್ಟರ್ ಮಾತು ಕೇಳಬೇಡ್ರಿ. ಕಂಟ್ರಾಕ್ಟರ್ ಒಂದು ರೂಪಾಯಿ ಉಳಿಸಬೇಕಂತ ಪ್ರಯತ್ನ ಮಾಡ್ತಾರೆ, ಆಗಲ್ಲ. ಇದು ಸಾವಿರಾರು ಜನ ರೈತರ ಕೆಲಸ ಸರಿಯಾದ ರೀತಿ ಕೆಲಸ ಮಾಡಿ ಇನ್ನು 5 ಗಂಟೆಗೆ ಬಂದು ಈ ವರ್ಕ್ ನೋಡಿ ನಾನು ನಿಂದಿಸಿದ್ದೆ. ನಾಳೆ ಮುಂಜಾನೆ 10 ಗಂಟೆ ನಾವು ನಮ್ಮ ಮುಖಂಡರು ಎಲ್ಲ ಬರ್ತೀವಿ. ಮುಖಂಡರ ನೇತೃತ್ವದಾಗನೇ ಸರಿಯಾಗಿ ಕೆಲಸ ಮಾಡಬೇಕಂತ ಅಧಿಕಾರಿಗಳು ಕೇಳಾಗಿದ್ದೆ ಹೆಚ್ಚಿನವ್ರಿಗೆ. ಪಾಪ ಇವತ್ತು ಅಧಿಕಾರಿ AW ಎಲ್ಲರೂ ಬಂದಾರ, ನಮ್ಮೆಲ್ಲ ರೈತರ ಮುಖಂಡರು ಓಸ್ಮೆಂಟ್ ಬಂದಾರ. ಈ ಕಾಲೇವು ಸರಿಯಾದ ಎಸ್ಟಿಮೇಟ್ ಪ್ರಕಾರ ಆಗಿಲ್ಲ ಅನ್ಕೋ ಇದು ಮುಂದಿನ ದಿನದಲ್ಲಿ ನಾವು ಮತ್ತೆ ನಿಂದಿಸಂತ ಪ್ರಯತ್ನ ಮಾಡಿದ್ವಿ. ಇವಾಗ ನಾವು ಬಂದಿವಿ ಚಲೋ ಕಾಣುತ್ತೆ, ಮತ್ತೆ ಮುಂದ್ಕೊಳಗಡೆ ಹಂಗೆ ಮಾಡಿದ್ರೆ ಮತ್ತೆ ಅದೇ ಕೆಲಸ ಆಗ್ತದೆ. ಇದು 3,50,00,000 ಕೆಲಸ. ಇದು 3,10,00,000 ಫೈನಲ್ ಆಗೈತೆ SRS ಹೋಗಿ ಲೆಸ್ ಹೋಗಿ. ಹಂಗಾಗಿ 3,10,00,000 ಏನೋ ಒಂದು ಸೂರ್ಯ ಹಚ್ಚಕಮ್ಮಿದ್ರು ಅದು ಬೇರೆ ಕಾಣ್ತದೆ ಕೆಲಸ. ನಾವು NRG ಕೆಲಸ ಮಾಡಿ ಇಲ್ಲಿ ಬಂದಂಥವ್ರು ಯಾವ ಕೆಲಸ ಮಣ್ಣು ಎಷ್ಟಾಗ್ತಾರ, ಯಾವ ಕೆಲಸ ಕಂಕರ ಎಷ್ಟಾಗ್ತಾ ಗೊತ್ತತ್ತು. ಅದಕ್ಕಾಗಿ ಎಲ್ಲ ನಮ್ಮ ಮುಖಂಡರೆಲ್ಲ ಬಂದು ಇವತ್ತು ವೀಕ್ಷಣೆ ಮಾಡಿವಿ. ಅಧಿಕಾರಿಗಳು ಬಂದಾರ. ಎಲ್ಲಿಂದ ಎಲ್ಲಿಗೆ ಹಣ? ಇದು ನಾವು ಕಲ್ಗುಡಿ ಮ್ಯಾಗ ಒಂದು ಪಿಕಪ್ ಕಟ್ಟಿವಿ ಹಳ್ಳ. ಇದು ನಮ್ಮ ಪಚ್ಚಡಳ್ಳ. ಇದು ಎಲ್ಲಿವರೆಗೆ ಹೋಗ್ತದೆ ಅಂತ ಅಯೋಧ್ಯೆ ಡಣಾಪುರ, ಅಯೋಧ್ಯೆ ಕ್ಯಾಂಪು, ಕಲ್ಗುಡಿ ಭೂಮಿ ಒಟ್ಟು 4 ಸೀಮೆ ನರಸಾಪುರ. ಹಂಗಾಗಿ ನಾವು ರೈತರ ಪರವಾಗಿ ಇವತ್ತು ಕಾಲವು ಇರಿಸೂರು ಹೆಚ್ಚಿಗೆ ಮಾಡಿದ್ರೆ ನಾವು ಅದ್ರ ಬಗ್ಗೆ ಎಲ್ಲ ಸರಿಯಾದ ರೀತಿ ಕೆಲಸ ಮಾಡಂತ ತೀಕ್ಷಣೆ ಮಾಡಿವಿ. ಸರಿಯಾದ ರೀತಿ ಕೆಲಸ ಮಾಡಿದ್ದು ಕಂಡಿಲ್ಲ. ಇವತ್ತು ಅಧಿಕಾರಿಗಳು ರೈತ ಮುಖಂಡರು ಕಲ್ತು ಸರಿಯಾದ ರೀತಿ ಕೆಲಸ ಮಾಡಂತ ಅವ್ರಿಗೆ ಅಗ್ಗ ಮಾಡೋದು ಕೆಲಸ ಮಾಡ್ತೀವಿ. ಕಲ್ಪುಡಿ ಆಗ್ತಾರಂತೆ. ನೀವು ಗಟ್ಟಿ ಮಾಡಿಲ್ಲ ಅಂದ್ರೆ ರಾಡಿನ ಮ್ಯಾಗ ನಿಂದಿರ್ತದೆ ಸಿಸಿ. ಇದು ಸಿಸಿ ನಿಂದ್ರಲ್ಲ. ಯಾಕಂದ್ರೆ ಹಗಲೆಲ್ಲ ಮಾಡೋ ಕೆಲಸ ಅಲ್ಲ ಇದು. ಇದ್ದಾಗ ನಾವು ಮಾಡಿಸ್ಕೊಂಡಿಲ್ಲ ಅಂದಾಗ ನಾವು ಮತ್ತೆ ಆದ್ಮ್ಯಾಗ ಇವಾಗ ಕಾಲೇ ಒಂದು ನಾಳೆ ಹಿಂದಿ ನೋಡಿ ಏನಾಗಬೇಕಂದ್ರೆ ಅಡ್ಯಾಕೆ ನೀವು ಹಾಕಿ ಗ್ರಾವಲು ನೆಲಕ್ಕೆ ಗ್ರಾವಲು ಗಟ್ಟಿಗಿದ್ರೆ ಮಾತ್ರ ಇದು